ಹಂಗಳ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಶ್ರೀ ಹಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡ ದೇವರ ಜಾತ್ರೆ ಮಹೋತ್ಸವ. ಬಂಗಾರಪೇಟೆ ತಾಲೂಕು ಬೇತಮಂಗಲ ಹೋಬಳಿ ಹುಲ್ಕೂರು ಪಂಚಾಯಿತಿ ಹಂಗಳ ಗ್ರಾಮದ ಶ್ರೀಮತಿ ದ್ಯಾವಮ್ಮ ಶ್ರೀ ನಾರಾಯಣಪ್ಪನವರ ಕುಟುಂಬದವರಿಂದ ಹಾಗೂ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀ ಪಾಲ್ಗುಣ ಎಂವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆದ ಶ್ರೀ ಹಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಶಾಸಕ ಕೊತ್ತೂರು ಮಂಜುನಾಥ್ರವರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ಜನರ ದಾಹ ನೀಗಿಸುವ ಕೆಲಸ ಮಾಡಿದ್ರು. ವಿಜೃಂಭಣೆಯಿಂದ ನಡೆದ ಶ್ರೀ ಪಾರ್ವತಿ ಸಮೇತ ಶ್ರೀ ಹಂಗಳ ಬೆಂಗಳೂರು ರಾಯಸ್ವಾಮಿ ದೊಡ್ಡ ದ್ಯಾವರ ಜಾತ್ರಾ ಮಹೋತ್ಸವದಲ್ಲಿ ಶ್ರೀಮತಿ ಲೇಟ್ ರಾಮಕ್ಕ, ಶ್ರೀ ಲೇಟ್ ವೆಂಕಟೇಶಪ್ಪನವರ ಶ್ರೀಮತಿ ಮಮತಾ, ಶ್ರೀ ವಿ ಗಂಗಪ್ಪ, ಶ್ರೀಮತಿ ಮಂಜುಳಾ, ಶ್ರೀ ಚಲಪತಿ, ಶ್ರೀಮತಿ ಸುಶೀಲಾ, ಶ್ರೀ ಪಾಲ್ಗುಣ, ಶ್ರೀನಿವಾಸ್, ಎಂವಿ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತು ಭಕ್ತರು, ಹಾಲು ಕುಲ ಮತಸ್ಥರು, ಹಿರಿಯರು ಭಾಗವಹಿಸಿದ್ರು. ಆ ದೇವರು ಬಂದು ಇದಾದ್ಮೇಲೆ ಸುಮಾರು 1 ತಿಂಗಳಿಂದ ಭಕ್ತಿಯಿಂದ ನಾವು ಪೂಜೆ ಮಾಡಿಕೊಂಡು ಸುಮಾರು ನಾವು 1 ತಿಂಗಳಾಗಿದೆ ನಮ್ಗೆ ದೇವ್ರ ಬಂದು ನಮ್ಗೆ ನಮ್ಮ ಮನೆ ಊರಿಗೆ ಬಂದಿರೋದು. ಇವಾಗ ನಾವು ನಾಳೆ ಸಲ್ಸೋವರೆಗೂ ನಿತ್ಯ ನಮ್ಮ ಈಶ್ವರ ನಮ್ಮ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡಿಕೊಂಡು ಇವತ್ತು ಬಂದು ಎಲ್ಲ ಆ ದೀಪವನ್ನು ಮಾಡ್ಕೊಂಡಿರ್ತೇವೆ. ಆ ದೀಪವನ್ನು ಬೆಳಗ್ಗೆ ಇದೆಲ್ಲ ಇದ್ ಮಾಡ್ಕೊಂಡು ಸಂಜೆ ಇವತ್ತು ನೈಟ್ ಅಲ್ಲಿ ನಮ್ಮ ಮನೆ ಸೇರ್ಕೊಳ್ತೀವಿ. ಎಲ್ಲ 4 ದಿವಸದಿಂದ ನಡೀತಾ ಇರೋದು ಸರ್ ಇದು. ಇವತ್ತು ನೈಟ್ ಅಲ್ಲಿ ನಾವು 2 ಗಂಟೆಗೆ ಇಲ್ಲಿ ಜಾಗ ಬಿಟ್ಟು ಮನೆ ಸೇರ್ಕೊಳ್ತೀವಿ. ಏನು ನಮ್ಮ ಕುರುಬ ಸಮಾಜದ ಕುಲಬಾಂಧವರು ಇವತ್ತೊಂದು ದಿನ ಬೆಂಗಳೂರು ರಾಯಸ್ವಾಮಿ ಅಂದ್ರೆ ಈಶ್ವರನ ಅಂಗಳದಲ್ಲಿ ಸುಮಾರು 9 ವರ್ಷಕ್ಕೊಮ್ಮೆ ಬರುವ ಈ ಒಂದು ದ್ಯಾವರುಗಳು ಆ ಮಂಜುನಾಥನ ಕೃಪೆಯಿಂದ ತೆಂಗಿನಕಾಯಿ ಪವಾಡ ಮತ್ತೆ ಇತರ ವಿಶೇಷತೆಗಳನ್ನು ಒಳಗೊಂಡಂತೆ ಈ ಒಂದು ದ್ಯಾವರ ಪ್ರಾಮುಖ್ಯತೆ ಪಡೆದಿದೆ. ಎಲ್ಲ ಕುರುಬ ಸಮಾಜದ ಮುಖಂಡರು ಎಲ್ಲರೂ ಸಹ ಇದರಲ್ಲಿ ಅತಿ ಉತ್ಸಾಹದಿಂದ ಅತಿ ದೊಡ್ಡ ದ್ಯಾವರ ಅಂತಾರೆ ಇದನ್ನ, ಎಲ್ಲರೂ ಸಹ ಪಾಲ್ಗೊಂಡು ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ನಾವು ಸಹ ಈ ಒಂದು ದ್ಯಾವರದಲ್ಲಿ ಪಾಲ್ಗೊಂಡಿದ್ದೀವಿ. ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಪಾಲ್ಗುಣ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಕೃಷ್ಣಪ್ಪನವರು ಎಲ್ಲ ಸ್ನೇಹಿತರು ಈ ಒಂದು ದ್ಯಾವರದಲ್ಲಿ ಪಾಲ್ಗೊಂಡು ಆ ಈಶ್ವರನ ಒಂದು ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ. ಇಂತಹ ಒಂದು ಈ ಕೂಡ ಈ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಈ ಸಮಾಜದವರು ಈ ತರ ನಡ್ಸ್ಕೊಂಡು ಬರ್ತಾ ಇರೋದು ಕೂಡ ಒಳ್ಳೆಯ ಒಂದು ವಿಚಾರ. ಭಗವಂತನಲ್ಲಿ ಅವರಿಟ್ಟಿರುವಂತಹ ಅಭಿಪ್ರಾಯಗಳು ಕೆಲಸ ಎಲ್ಲರೂ ಸಹ ಧಾರ್ಮಿಕ ನಂಬಿಕೆಗೆ ನಾವೆಲ್ಲ ಚಿರುಣಿ ಆಗ್ತಾ ಏನು ಈ ಒಂದು ದ್ಯಾವರ ಸಮಾರಂಭದಲ್ಲಿ 4 ಮಾತುಗಳಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಅನ್ಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷ ಏನಂದ್ರೆ ಕುರುಬರ ಜನಾಂಗದ ದ್ಯಾವರ ಅಂತ ಇವತ್ತು ಕಾರ್ಯಕ್ರಮ 9 ವರ್ಷಗಳಿಗೊಮ್ಮೆ ಇಲ್ಲಿ ಕಾರ್ಯಕ್ರಮ ನಡೀತಾರೆ. ಇವತ್ತು ನಾವು ನೋಡ್ತಾ ಇದ್ರೆ ವೈಭವ, ಇಲ್ಲಿ ಏನು ಲಕ್ಷಾಂತರ ಜನ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ. ಈ ಜನಾಂಗದವರು ಒಗ್ಗಟ್ಟದಿಂದ ಈ ತರ ಪ್ರದರ್ಶನ ಮಾಡಿರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷ ಆಗ್ತದೆ. ನಮ್ಮ ದೇವರ ಸಮುದ್ರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳಾದ ಪಾಲ್ಗೊಂಡ ಶ್ರೀನಿವಾಸ್ ಅವರು ಇವತ್ತು ನಮ್ಮನ್ನು ಕರೆಸಿ ಇವತ್ತು ಇಡೀ ನಮ್ಮ ತಾಲೂಕು ಎಲ್ಲಾ ಜನಾಂಗದ ಕೊತ್ತೂರು ಮಂಜೂರು ಆಗಿರ್ಬೋದು, ಆದಿನಾಣ ಆಗಿರ್ಬೋದು, ಎಲ್ಲಾ ಮುಖಂಡರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅವರು ಕೂಡ ಇವತ್ತು 1000 ಜನ ಕರೆಸಿ ಇವತ್ತು ಅನ್ನದಾನ ಮಾಡ್ತಾ ಇರೋದು ತುಂಬಾ ಸಂತೋಷದ ವಿಷಯ. ಇದೇ ರೀತಿಯಾಗಿ ಜನಾಂಗದವರು ಪ್ರತಿ ವರ್ಷ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತಾ, ಈ ಬಂದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಇದೇ ರೀತಿ ವರ್ಷನೂ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಬೇಕನ್ನೋದೇ ನನ್ನ ಒಂದು ಆಸೆ. 9 ವರ್ಷಕ್ಕೆ ನಡೀತಾ ಇರೋದು. ನಾವಂತೂ ಈ ಕಾರ್ಯಕ್ರಮ ನೋಡಿರಲಿಲ್ಲ. ಇವತ್ತು ನೋಡ್ಬಿಟ್ಟು ನಮ್ಗೊಂಥರ ಆಶ್ರಯ ಆಗೋಗಿತ್ತು. ಏನಪ್ಪ ಈ ಜನಸಾಗರ, ಎಲ್ಲೂ ನೋಡು ಜನಸಾಗರ, ಅನ್ನದಾನಗಳು, ವೈಭವ. ಯಾಕಂದ್ರೆ ಇದು ನಮ್ಮ ಹಿಂದೂ ಧರ್ಮದಲ್ಲಿ ಈ ತರ ನಡಿಬೇಕು.
ನಡೆದ್ರೇನೆ ನಮ್ಗೆ ಪ್ರಕೃತಿ ನಾವು ಪೂಜೆ ಮಾಡ್ಬೇಕು, ಹಿತಾರ್ಥ ನಡಿಬೇಕು. ಈ ಜನಾಂಗದವ್ರಿಗೆಲ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.